11ನೇ ಪ್ರಶ್ನೆ. ಯಾವ ವಸ್ತುವಿಗೆ ಕ್ವಿಕ್ ಸಿಲ್ವರ್ ಎಂಬ ಅಡ್ಡ ಹೆಸರಿದೆ? ಎ. ಚಿನ್ನ, ಬಿ. ಪಾದರಸ, ಸಿ. ಅಲ್ಯೂಮಿನಿಯಂ, ಡಿ. ಬೆಳ್ಳಿ. ಆಪ್ಷನ್ ಬಿ. ಪಾದರಸಕ್ಕೆ ಕ್ವಿಕ್ ಸಿಲ್ವರ್ ಎಂಬ ಹೆಸರಿದೆ. 12ನೇ ಪ್ರಶ್ನೆ. ಹಾಲಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ಎ. ವಿಟಮಿನ್ ಎ, ಬಿ. ವಿಟಮಿನ್ ಸಿ, ಸಿ. ವಿಟಮಿನ್ ಡಿ, ಡಿ. ವಿಟಮಿನ್ ಇ. ಆಪ್ಷನ್ ಸಿ. ವಿಟಮಿನ್ ಡಿ ಯಲ್ಲಿ ಹಾಲಿನಲ್ಲಿ ಕಂಡುಬರುತ್ತದೆ. 13ನೇ ಪ್ರಶ್ನೆ. ನೀಲಿ ಮೊಟ್ಟೆಗಳನ್ನು ಇಡುವ ಕೋಳಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ. ಆಸ್ಟ್ರೇಲಿಯಾ, ಬಿ. ಜಪಾನ್, ಸಿ. ಜರ್ಮನಿ, ಡಿ. ಚಿಲಿ. ಆಪ್ಷನ್ ಡಿ. ಚಿಲಿ ದೇಶದಲ್ಲಿ ನೀಲಿ ಮೊಟ್ಟೆಗಳನ್ನು ಇಡುವ ಕೋಳಿ ಕಂಡುಬರುತ್ತದೆ. 14ನೇ ಪ್ರಶ್ನೆ. ಯಾವ ಹಣ್ಣು ಅಜೀರ್ಣ ಮತ್ತು ಅತಿಸಾರವನ್ನು ನಿಯಂತ್ರಿಸುತ್ತದೆ? ಎ. ಸೇಬು ಹಣ್ಣು, ಬಿ. ದಾಳಿಂಬೆ ಹಣ್ಣು, ಸಿ. ಕಲ್ಲಂಗಡಿ ಹಣ್ಣು, ಡಿ. ಪೇರಳೆ ಹಣ್ಣು. ಆಪ್ಷನ್ ಬಿ. ದಾಳಿಂಬೆ ಹಣ್ಣು ಅಜೀರ್ಣ ಮತ್ತು ಅತಿಸಾರವನ್ನು ನಿಯಂತ್ರಿಸುತ್ತದೆ. 15ನೇ ಪ್ರಶ್ನೆ. ತೆಂಗಿನಕಾಯಿ ಹಾಲಲ್ಲಿ ಬಾಯಿ ಮುಕ್ಕಳಿಸಿದರೆ ಯಾವ ಸಮಸ್ಯೆ ದೂರವಾಗುತ್ತದೆ? ಎ. ಹಲ್ಲು ಬಿಳಿಯಾಗುತ್ತದೆ, ಬಿ. ಬಾಯಿಯ ವಾಸನೆ ಕಡಿಮೆಯಾಗುತ್ತದೆ, ಸಿ. ಹಲ್ಲು ನೋವು ಕಡಿಮೆ, ಡಿ. ಬಾಯಿ ಹುಣ್ಣು ಕಡಿಮೆಯಾಗುತ್ತದೆ. ಆಪ್ಷನ್ ಬಿ ಮತ್ತು ಡಿ ಸರಿಯಾದ ಉತ್ತರವಾಗಿದೆ. 16ನೇ ಪ್ರಶ್ನೆ. ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಯಾವ ಹಣ್ಣನ್ನು ತಿನ್ನಬೇಕು? ಎ. ಸ್ಟ್ರಾಬೆರಿ ಹಣ್ಣು, ಬಿ. ಮಾವಿನ ಹಣ್ಣು, ಸಿ. ಕಿವಿ ಹಣ್ಣು, ಡಿ. ಕಿತ್ತಳೆ ಹಣ್ಣು. ಆಪ್ಷನ್ ಸಿ. ಕಿವಿ ಹಣ್ಣು ತಿನ್ನುವುದರಿಂದ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಬಲ್ಲದು. 17ನೇ ಪ್ರಶ್ನೆ. ಸ್ಯಾಮ್ಸಂಗ್ ಯಾವ ದೇಶಕ್ಕೆ ಸಂಬಂಧಪಟ್ಟ ಕಂಪನಿ? ಎ. ದಕ್ಷಿಣ ಕೊರಿಯಾ, ಬಿ. ಜಪಾನ್, ಸಿ. ಚೀನಾ ದೇಶ, ಡಿ. ಭಾರತ ದೇಶ. ಆಪ್ಷನ್ ಎ. ದಕ್ಷಿಣ ಕೊರಿಯಾ ದೇಶಕ್ಕೆ ಸ್ಯಾಮ್ಸಂಗ್ ಕಂಪನಿ ಸಂಬಂಧಪಟ್ಟಿದೆ. 18ನೇ ಪ್ರಶ್ನೆ. ತಿಂದ ಅನ್ನ ಬಹುಬೇಗ ಜೀರ್ಣವಾಗಲು ಯಾವುದು ಸೇವಿಸಬೇಕು? ಎ. ತುಪ್ಪ, ಬಿ. ಹಾಲು, ಸಿ. ಬೆಲ್ಲ, ಡಿ. ಮೊಸರು. ಆಪ್ಷನ್ ಡಿ. ಮೊಸರು ತಿನ್ನುವುದರಿಂದ ತಿಂದ ಅನ್ನ ಬೇಗ ಜೀರ್ಣವಾಗಲು ಸಹಾಯ ಮಾಡುತ್ತದೆ. 19ನೇ ಪ್ರಶ್ನೆ. ಯಾವ ರಾಶಿಯವರಿಗೆ ಲೈಂಗಿಕ ಆಸಕ್ತಿ ಹೆಚ್ಚಿರುತ್ತದೆ? ಎ. ತುಲಾ ಮತ್ತು ಧನು, ಬಿ. ವೃಶ್ಚಿಕ ಮತ್ತು ಮೇಷ, ಸಿ. ಕನ್ಯಾ ಮತ್ತು ಮಿಥುನ, ಡಿ. ವೃಷಭ ಮತ್ತು ಸಿಂಹ ರಾಶಿ. ಆಪ್ಷನ್ ಬಿ ಮತ್ತು ಸಿ ಸರಿಯಾದ ಉತ್ತರವಾಗಿದೆ. ವೃಶ್ಚಿಕ ಮತ್ತು ಮೇಷ ಮತ್ತು ವೃಷಭ ಮತ್ತು ಸಿಂಹ ರಾಶಿಯವರಿಗೆ ಲೈಂಗಿಕ ಆಸಕ್ತಿ ಹೆಚ್ಚಿರುತ್ತದೆ. 20ನೇ ಪ್ರಶ್ನೆ. ಸಮುದ್ರದಲ್ಲಿ ಬರುವಂಥ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ? ಎ. ಚಂಡಮಾರುತ, ಬಿ. ನೆರೆ, ಸಿ. ಸುನಾಮಿ, ಡಿ. ತೂಫಾನ್. ಆಪ್ಷನ್ ಸಿ. ಸುನಾಮಿ ಎಂದು ಕರೆಯಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.